ಅದೇನಂತ ಹೇಳಿದ್ರೆ ಇದ್ರ ಬಗ್ಗೆ ಇದು ನಾರ್ಮಲಾಗಿ ಯಾರಿಗೂ ಯೂಸ್ ಆಗೋದಿಲ್ಲ. ಆದರೆ ಕಣ್ಣಿನ ಪ್ರಾಬ್ಲಮ್ ಇರೋರಿಗೆ ಮಾತ್ರ ಇದು ತುಂಬ ಯೂಸ್ ಆಗುತ್ತೆ. ಇದು ಪೆನ್ ಅಂದರೆ ಅವ್ರಿಗೆ ಇದು ಪೆನ್ ಆಯಿತಾ. ಈ ಪೆನ್ನಿಂದ ಹೇಗೆ ಅಂದರೆ ಇದರಿಂದ ಹೇಗೆ ಅವರು ಬರೀತಾರೆ ಅಂದರೆ ಹೇಗೆ ಯೂಸ್ ಮಾಡ್ತಾರೆ ಅಂತ ನೋಡೋದು. ಅದಕ್ಕಿಂತ ಮುಂಚೆ ಇದು ಖಾಲಿ ಬ್ರೈನ್ಸ್ಗೆ ಮಾತ್ರ, ಬ್ರೈನ್ಸ್ಗೆ ಉಪಯೋಗ ಆಗುವಂಥದ್ದು ಮಾತ್ರ. ಇಲ್ಲಿ ಡಾಟ್ ಕಾಣ್ತದಲ್ಲ, ಈ ಡಾಟಲ್ಲಿ ಅಂದರೆ ಈ ಡಾಟಿಗೆ ಚುಚ್ಚಬೇಕು. ಅದೇ ಈ ಪೆನ್ನಿನ ಕೆಲಸ. ಅಂದರೆ ಇಲ್ಲಿ ಡಾಟ್ ಒಂದು ಸೆಲ್ಲಲ್ಲಿ 6 ಡಾಟ್ ಉಂಟು. ಆ 6 ಡಾಟ್ ನಿಮಗೆ ಕಾಣ್ತವೆ ಆಯಿತಾ. ಇದರಲ್ಲಿ ಒಂದು ಪೇಪರ್ ಫಿಕ್ಸ್ ಮಾಡಬೇಕು ನಾವು, ಅಂದರೆ ಇದು ಬ್ರೈಲ್ ಸ್ಲೇಟ್. ಈ ಥರ ಒಂದು ಪೇಪರ್ ಫಿಕ್ಸ್ ಮಾಡಬೇಕು. ಈ ಪೇಪರ್ ಫಿಕ್ಸ್ ಮಾಡಿದ ಮೇಲೆ ಇದನ್ನು ಹೀಗೆ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿದ ಮೇಲೆ ಈ ಥರ ನಮಗೆ ನೋಡಲಿಕ್ಕೆ ಸಿಗ್ತದೆ. ಈ ಥರ ನೋಡಿ, ಒಂದು ಸೆಲ್ಲಲ್ಲಿ 6 ಡಾಟ್ ಉಂಟಾ. 1 2 3 4 5 6 ಹಾಗೆ ಹಾಕ್ಕೊಂಡು ಅದು ಫಸ್ಟ್ ನಾವು ಕಲಿಯುವಂಥ 6 ಡಾಟ್ಸ್ಗಳು. ನಾನು ಹೇಳಿದಾಗೆ 1 2 3 4 5 6 ಇಲ್ಲಿ ನೋಡಿ 6 ಡಾಟ್ಸ್ ಈ ಥರ ಬರ್ತದೆ. ಅಂದರೆ ಓದುವಾಗ ಮತ್ತು ಬರೆಯುವಾಗ ಇದೇ ಈ ಬ್ಲ್ಯಾಕಲ್ಲಿರೋದೇ ಡಾಟ್. 1 2 3 4 5 6 ಹೀಗೆ. ಅಂದರೆ ಇದು 6 ಡಾಟ್ಸ್ ಫಸ್ಟ್ ಕಲಿಯುವಂಥ ಅಕ್ಷರಗಳು. ಸರಿ, ಇಲ್ಲಿ ಪೇಪರ್ ಹಾಕಿ ಹಾಗೆ ಡಾಟಲ್ಲಿ ನಾವು ಚುಚ್ಚಿದ ಮೇಲೆ ಇದನ್ನು ಹೀಗೆ ಓಪನ್ ಮಾಡಬೇಕು. ನೋಡಿ, ಇಲ್ಲಿ ಪೇಪರ್ ಇಟ್ಟರೆ ಹೀಗೆ ಬರ್ತದೆ. ಈ ಥರ ಡಾಟ್ಸ್ ಇಲ್ಲಿರೋದು 6 ಡಾಟ್ಸ್. ನಾನು ಹೇಳಿದ್ನಲ್ಲ 1 2 3 4 5 6 ಅದೇ ಇದು 6 ಡಾಟ್ಸ್. ಆಮೇಲೆ ನಮಗೆ ಕಲೀಲಿಕ್ಕೆ ಸಿಕ್ಕೋದು ಅಕ್ಷರಗಳು A B C D ಹಾಗೆ ನೋಡಿ, A B C D ಹಾಗೆ ಇಲ್ಲುಂಟಲ್ಲ ಇದು. ಇಷ್ಟೊತ್ತು ನೋಡಿದ್ದು ಅಂದರೆ ಅದು ಬ್ರೈಲ್ ಲಿಪಿ, ಅಂದರೆ ಅದು ಬ್ಲೈಂಡ್ಸಿಗೆ ಮಾತ್ರ. ಆಲ್ಮೋಸ್ಟ್ ಈಗ ಇರೋರು ಅಂದರೆ ಬ್ಲೈಂಡ್ಸಿಗೆ ಇದು ತುಂಬ ಇಂಪಾರ್ಟೆಂಟ್ ಆಗ್ತದೆ ಕಲೀಲಿಕ್ಕೆ. ಅಂದರೆ ನಾರ್ಮಲ್ ಇದ್ದವರು ಕಲಿಬೋದು ಇಂಟ್ರೆಸ್ಟ್ ಇದ್ದರೆ ಮಾತ್ರ. ಮತ್ತು ಈಗ ಇಷ್ಟೊತ್ತು ನೋಡಿದ್ದು ಬ್ರೈಲ್ ಲಿಪಿ ಅಂದರೆ ಬ್ರೈಲ್ ಮಾತ್ರ ಟಚ್ ಆ್ಯಂಡ್ ಫೀಲ್ ಮಾಡಲಿಕ್ಕೆ ಮಾತ್ರ, ಕಣ್ಣಲ್ಲಿ ನೋಡಲಿಕ್ಕೆ ಏನಿಲ್ಲ, ಬೆರಳಲ್ಲಿ ಮಾತ್ರ ಕೆಲಸ ಅಷ್ಟೇ. ಇನ್ನೊಂದು ಇನ್ಫಾರ್ಮೇಷನ್ ಅಂತ ಹೇಳಿದರೆ, ಈಗ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಆನ್ಲೈನಲ್ಲಿ ಅಪ್ಲೈ ಮಾಡಲಿಕ್ಕೆ ಸ್ಟಾರ್ಟ್ ಆಗಿದೆ. ಅದು ಬ್ಲೈಂಡ್ ಸ್ಟೂಡೆಂಟ್ಸ್ ಆಗಿರೋ ನಾರ್ಮಲ್ ಆಗಿರೋ ಅವರಿಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡಲಿಕ್ಕೆ ಸ್ಟಾರ್ಟ್ ಆಗಿದೆ. ನಿಮ್ಮ ಹತ್ತಿರದಲ್ಲಿ ಹೋಗಿ ಗ್ರಾಮವನ್ನಲ್ಲಿ ಅಪ್ಲೈ ಮಾಡ್ಬೋದು. ಇದೊಂದು ಜಸ್ಟ್ ಒಂದು ಇನ್ಫಾರ್ಮೇಷನ್ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.